ತಲೆಮಾರುಗಳಿಂದ ಇರ್ತಂಥ ದೇಶಿ ಹಸುಗಳ ಸಂರಕ್ಷಣೆ ಆಗಬೇಕು. ಮತ್ತು ಅದರಲ್ಲಿ ಸಿಗುವಂಥ ಸೆಗಣಿ ಆಗ್ಬೋದು, ಗಂಧಲ ಆಗ್ಬೋದು, ಹಾಲು ಆಗ್ಬೋದು, ಅದರಲ್ಲಿ ಈ ನಮ್ಮ ಒಂದು ಬೇರೆ ಬೇರೆ ಥರದ ಉತ್ಪನ್ನಗಳನ್ನ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಸಾವಯವ ಕೃಷಿ ಮಾಡುವಂಥ ರೈತರುಗಳಿಗೆ ನಮ್ಮ ಭೂಮಿ ಫರ್ಟಿಲಿಟಿ ಜಾಸ್ತಿ ಆಗೋದಕ್ಕೆ, ಮತ್ತು ಗೋ ಹಸುವಿನಲ್ಲಿ ಸಿಗುವಂಥ ಎಲ್ಲ ಪ್ರತಿಯೊಂದನ್ನು ಕೂಡ ಒಂದು ವ್ಯಾಲ್ಯೂ ಅಡಿಷನ್ ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ನಮಸ್ತೆ, ನನ್ನ ಹೆಸರು ಸುರೇಂದ್ರ ಅಂತ. ನಮ್ಮದು ರಾಮನಗರ ತಾಲೂಕು ಕೂಟ್ಕಲ್ ಹೋಬಳಿ ನಿಜೇಪುಂದಡಿ ಅನ್ನೋ ಗ್ರಾಮ. ನಾವಿಲ್ಲಿ ದೇಸಿ ಹಸುಗಳ ಗೋಶಾಲೆಯನ್ನು ಮಾಡಿದ್ವಿ. ನಾವು ಮುಖ್ಯ ಇದನ್ನು ಮಾಡೋ ಉದ್ದೇಶ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಡ ಹಸುಗಳು, ದೇಸಿ ಹಸುಗಳು ಕಣ್ಮರೆ ಆಗ್ತಾ ಇದ್ದಾವೆ. ಯಾಕೆಂದರೆ ಅದನ್ನು ನಾವೆಲ್ಲರೂ ಕೂಡ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಅದ್ರಲ್ಲಿ ಹೆಚ್ಚು ಆದಾಯ ಇಲ್ಲ ಅಂತ ನಾವೆಲ್ಲ ದೇಸಿ ಹಸುಗಳನ್ನ ಕಟ್ಕೊಳ್ತಾ ಬರ್ತಾಯಿದ್ದೀವಿ. ಸೊ ಅದರಿಂದ ಈ ನಮ್ಮ ಗೋಶಾಲೆಯಲ್ಲಿ ನಾವೇನು ಕಳ್ಕೊಂಡಿರುವಂಥ ನಮ್ಮ ಅಪರೂಪದ ತಲೆಮಾರುಗಳಿಂದ ಇರ್ತಂಥ ದೇಶಿ ಹಸುಗಳ ಸಂರಕ್ಷಣೆ ಆಗಬೇಕು. ಮತ್ತು ಅದರಲ್ಲಿ ಸಿಗುವಂಥ ಸೆಗಣಿ ಆಗ್ಬೋದು, ಗಂಧಲ ಆಗ್ಬೋದು, ಹಾಲು ಆಗ್ಬೋದು, ಅದರಲ್ಲಿ ಈ ನಮ್ಮ ಒಂದು ಬೇರೆ ಬೇರೆ ಥರದ ನಮ್ಮ ಉತ್ಪನ್ನಗಳನ್ನ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ನಮ್ಮ ಗೋಶಾಲೆಯ ಮುಖ್ಯ ಉದ್ದೇಶ ಸಾವಯವ ಕೃಷಿ ಮಾಡುವಂಥ ರೈತರುಗಳಿಗೆ, ಮತ್ತು ನಮ್ಮ ಭೂಮಿ ಫರ್ಟಿಲಿಟಿ ಜಾಸ್ತಿ ಆಗೋದಕ್ಕೆ, ಮತ್ತು ಗೋ ಹಸುವಿನಲ್ಲಿ ಸಿಗೋವಂಥ ಎಲ್ಲ ಪ್ರತಿಯೊಂದನ್ನು ಕೂಡ ಒಂದು ವ್ಯಾಲ್ಯೂ ಅಡಿಷನ್ ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಯಾರ್ಯಾರು ದೇಸಿ ಹಸುಗಳನ್ನ ಸಾಕೋಕ್ಕಾಗೋದಿಲ್ಲ, ಮತ್ತು ಅದನ್ನು ಯಾರು ಮೇಂಟೆನೆನ್ಸ್ ಮಾಡೋಕ್ಕಾಗೋದಿಲ್ಲ, ಯಾರು ಕಷ್ಟ ಅನಿಸುತ್ತೆ, ಅವರೆಲ್ಲರೂ ಕೂಡ ನಮ್ಮ ಈ ಗೋಶಾಲೆಗೆ ಹಸುಗಳನ್ನ ಕೊಡ್ಬೋದು. ಅದೇ ರೀತಿ ಈ ಒಂದು ದೇಸಿ ಹಸುಗಳನ್ನ ಉಳಿಸ್ಕೊಳ್ಳೋದೇ ಈಗಿನ ದಿನಗಳಲ್ಲಿ ತುಂಬ ಕಷ್ಟಕರವಾದಂಥ ದಿನಗಳಾಗಿದೆ. ಅದಕ್ಕೆ ಮೇಂಟೆನೆನ್ಸು ಬೇರೆ ಬೇರೆ ಥರದ್ದು ತುಂಬ ವೆಚ್ಚಗಳು ಬರ್ತದೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಬೆಂಗಳೂರಿಂದ ಈ ಹಸುಗಳ ಜೊತೆ ಇರಬೇಕು, ಅದಕ್ಕೇನಾದ್ರು ನಾವು ಸಹಕಾರ ಕೊಡಬೇಕು ಅನ್ನೋ ಯಾರಿದ್ರೂ ಕೂಡ ಈ ನಮ್ಮ ಗೋಶಾಲೆಗೆ ಬಂದು ಅವ್ರ ಸಹಕಾರ, ಪ್ರೋತ್ಸಾಹ, ಮತ್ತು ಇಲ್ಲಿ ಕೃಷಿ ಚಟುವಟಿಕೆಗಳು ಪ್ರತಿಯೊಂದನ್ನು ಕೂಡ ಇಲ್ಲಿ ಇದ್ದು ನೋಡಿ ಹೋಗ್ಬೋದು. ಒಟ್ಟು ನಿಮ್ಮ ಗೋಶಾಲೆಯಲ್ಲಿ ಎಷ್ಟು ಹಸುಗಳಿವೆ, ಎಲ್ಲೆಲ್ಲಿಂದ ಬಂದು ದಾನಿಗಳು ಕೊಟ್ಟಿದ್ದಾರೆ? ಸೊ ನಮ್ಮ ಗೋಶಾಲೆಯಲ್ಲಿ ಈಗ ಒಂದು 30ರಿಂದ 40 ದೇಸಿ ಹಸುಗಳು ಈಗ ಪ್ರೆಸೆಂಟ್ ಇದ್ದಾವೆ. ಇದಕ್ಕೆ ಹಲವಾರು ಕಡೆಯಿಂದ ಸ್ನೇಹಿತರುಗಳೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ದೇವನಹಳ್ಳಿಯಲ್ಲಿ ಇರ್ತಂಥ ನಮ್ಮ ಗುರುಗಳಾದಂಥ ನಾರಾಯಣ ಸ್ವಾಮಿ ಅವರು ನಮಗೆ ಇದಕ್ಕೆ ಭಾಳ ಸಹಕಾರ, ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಸೊ ಅವರ ಒಂದು ಸಹಕಾರ, ಮಾರ್ಗದರ್ಶನದಿಂದ ಅವತ್ತಿಂದ ಇವತ್ತಿಗೂ ಕೂಡ ನಾವು ಒಂದು ಸಾವಯವ ಕೃಷಿ ಮತ್ತು ದೇಸಿ ಹಸುಗಳ ಸಂರಕ್ಷಣೆ ಮತ್ತು ದೇಸಿ ಬೀಜಗಳ ಸಂರಕ್ಷಣೆಗೆ ಅವರ ಸಹಕಾರ, ಪ್ರೋತ್ಸಾಹ ನಮಗೆ ನಿರಂತರವಾಗಿರೋದ್ರಿಂದ, ಹಾಗೆ ಹಲವಾರು ಸಂಸ್ಥೆಗಳು, ಅನಿಕೇತನ ಆಗಿರ್ಬೋದು, ಸಾಧ ಸಮೃದ್ಧ ಆಗಿರ್ಬೋದು, ಸೇಕ್ರೆಡ್ ಆಗಿರ್ಬೋದು, ಸಂವಾದ ಆಗಿರ್ಬೋದು, ಹೀಗೆ ಹಲವಾರು ಸಂಘ ಸಂಸ್ಥೆಗಳು, ಮತ್ತು ಕೃಷಿ ಇಲಾಖೆ, ಮತ್ತು ವಿಶ್ವವಿದ್ಯಾಲಯಗಳು, ನಮ್ಮ KVKಗಳು, ಹೀಗೆ ನಮಗೆ ಇದೆಲ್ಲನೂ ಮಾಡೋದಕ್ಕೆ ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ ನಿರಂತರವಾಗಿ ನಾವು ಕೊಡ್ತಾ ಇರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಇರ್ತಂಥ ಯುವಜನರು ಅವರ ಬದುಕನ್ನು, ಆ ಹಳ್ಳಿಯಲ್ಲಿರೋಂಥ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವು ಹೇಗೆಲ್ಲ ಸಮೃದ್ಧಿಯಾಗಿ ಬದುಕೋದು ಅನ್ನೋ ಒಂದು ಮಾಡೆಲ್ನ ನಾವಿಲ್ಲಿ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಬರೀ ಗೋಶಾಲೆ ಅಂತ ಅಲ್ಲ, ನಮ್ಮ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಕೃಷಿ ಪ್ರವಾಸೋದ್ಯಮ ಆಗಿರ್ಬೋದು, ಮತ್ತು ಟ್ರೆಕ್ಕಿಂಗ್ ಆಗಿರ್ಬೋದು, ಮತ್ತು ನಮ್ಮ ಕೃಷಿ ಬದುಕನ್ನು ಹೇಗೆಲ್ಲ ನಾವು ಬದುಕೋದು, ನಮ್ಮ ಸಮೃದ್ಧಿ ಜೀವನವನ್ನು ಹೇಗೆಲ್ಲ ನಾವು ಪ್ರಕೃತಿ ಉಳಿಸಿ ನಾವು ಸಮೃದ್ಧಿ ಜೀವನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತುಂಬ ಒಂದು 20-25 ವರ್ಷಗಳಿಂದ ಇಲ್ಲಿ ಸೇವೆನ ಮಾಡ್ತಾಯಿದ್ದೀವಿ. ಆ ನಿಟ್ಟಲ್ಲಿ ನಿಮ್ಗೆ ಯಾರಿಗಾದ್ರೂ ಕೂಡ ಕೃಷಿ ಬಗ್ಗೆ, ಮಣ್ಣಿನ ಬಗ್ಗೆ, ಮತ್ತು ಬೇರೆ ಬೇರೆ ರೀತಿಯ ಸಮೃದ್ಧಿ ಬದುಕನ್ನ ಕಟ್ಕೊಳ್ಳೋದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇರೋವಂಥವ್ರು ನಮ್ಮ ಈ ಸುಂದರವನ, ನಮ್ಮ ಈ ತೆನೆ ಫಾರ್ಮ್ ಪ್ರೊಡ್ಯೂಸರ್ ಕಂಪನಿ ಅನಿಕೇತನ ಸಂಸ್ಥೆಗೆ ನೀವು ಭೇಟಿ ಕೊಟ್ಟರೆ ನಿಮ್ಗೆಲ್ಲನೂ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೊಸದಾಗಿ ನಾನು ಗೋಶಾಲೆ ಅಥವಾ ಹಸುಗಳು ಸಾಕಬೇಕು, ನಾಟಿ ಹಸು ಸಾಕಬೇಕು ಅಥವಾ ಹೈನುಗಾರಿಕೆ ಶುರು ಮಾಡಬೇಕು ಅನ್ನೋ ಏನು ಟ್ರೈನಿಂಗ್ ಅಥವಾ ಏನಾದರೂ ಪ್ರೋತ್ಸಾಹ ಮಾಡ್ತಾರೆ? ಸೊ ಇಲ್ಲಿ ನಾವು ಕಮರ್ಷಿಯಲ್ ಆಗಿ ಆ ಥರ ಟ್ರೈನಿಂಗ್ಸ್ಗಳು ಸದ್ಯದಲ್ಲಿ ಏನು ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರುವಂಥದ್ದು ಅಕ್ಷಯಕಲ್ಪ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಕಮರ್ಷಿಯಲ್ ಆಗಿ ಹೇಗೆಲ್ಲ ನಾವು ಹಸು ಸಾಕಣೆ ಮಾಡೋದು ಅನ್ನೋದ್ರ ಬಗ್ಗೆ ಅಲ್ಲಿ ಉತ್ತಮವಾದಂಥ ತರಬೇತಿಯನ್ನು ಕೊಟ್ಟು ಅದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆನೂ ಕೂಡ ಅವರು ಮಾಡ್ತಿದ್ದಾರೆ. ಸೊ ನಾವು ಕಮರ್ಷಿಯಲಾಗಿ ಹೋಗಿದಾಗ HF ಜರ್ಸಿ ಅಂತ ಹೋಗಬೇಕಾಗುತ್ತೆ. ಅದೇ ನಮ್ಮ ದೇಸಿ ಹಸುಗಳು ಅಂತ ಹೋದಾಗ ನಾವು ಪರಿಸರ ಪೂರಕವಾಗಿರ್ತಂಥ ಮತ್ತು ನಮ್ಮ ದೇಶ ಸಂಸ್ಕೃತಿನ ಉಳಿಸೋ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನಾವು ಹೈನುಗಾರಿಕೆನ ಕಮರ್ಷಿಯಲ್ ಅಂತ ಹೋದಾಗ ಅದ್ರ ಯೋಚನೆ ಬೇರೆ ಥರ ಇರುತ್ತೆ. ನಮ್ಮ ದೇಶಿ ಹಸುಗಳು ಉಳಿಸ್ಬೇಕು ಅಂತ ಹೋದಾಗ ಅತಲೇ ಅಂತ ಹಲವಾರು ಸಮಸ್ಯೆಗಳಿರುತ್ತೆ. ಸೊ ನೀವು ಯಾವ ರೀತಿ ಮನಸ್ಸು ಮಾಡ್ತೀರಾ, ನೀವು ಯಾವ ರೀತಿ ದೃಷ್ಟಿಕೋನ ನಿಮ್ಮಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಈ ಒಂದು ಹೈನುಗಾರಿಕೆನ ಆಯ್ಕೆ ಮಾಡ್ಕೋಬೇಕಾಗಿರೋದು. ನಿಮ್ಮ
ಇಚ್ಛೆಗೆ ಬಿಟ್ಟಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.